ಥರದ ಅನುಭವಗಳು ಯಾವುದೂ ಆಗಿಲ್ಲ. ಪೇಮೆಂಟ್ ಏನಾದ್ರು ತೊಂದರೆ ಆಗಿರ್ಬೋದು, ಅಥವಾ ನಮಗೆ ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು, ಚೇಂಜಿಂಗಿಗಾಗಲಿ ಅಥವಾ ಟಾಯ್ಲೆಟ್ಸ್ ಆಗಲಿ ಆ ಥರ ಫೆಸಿಲಿಟಿ ಇಲ್ಲದೆ ಇರೋದಾಗಿರ್ಬೋದು. ಬಟ್ ಈ ಥರ ಮೀಟುದು ಇಷ್ಟು ವರ್ಷದಲ್ಲಿ ನಾನು ಇರುವಾಗ ನಂಗೆ ಆ ಥರದ್ದೇನೂ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಆ್ಯಂಡ್ ಇಟ್ ಈಸ್ ಇನ್ ಯೋರ್ ಹ್ಯಾಂಡ್ ಟು ಸೇ ನೋ ಅಷ್ಟೇ. ಓಕೆ. ಅಲ್ಲ ಮ್ಯಾಮ್, ಈಗ ಕೆಲವರು ಈ ಟೈಮಲ್ಲಿ ಆಗಲೇ ಆದಂಗೆ ಆಗಬೇಕು, ನಮ್ಮಲ್ಲೂ ಕೂಡ ಸಾಕಷ್ಟು ಲೈಂಗಿಕ ದೌರ್ಜನ್ಯ ಅಂದರೆ ಒಂದು ವಿಮೆನ್ಗೋಸ್ ಏನಂತಾರೆ, ಹೆಣ್ಮಕ್ಳಿಗೋಸ್ಕರ ಒಂದು ಪ್ರೊಟೆಕ್ಟಿವ್ ಇದು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಅ ಗುಡ್ ಒನ್. ಅಂದರೆ ಎಲ್ಲರೂ ಮುಂದೆ ಬಂದು ಈ ಥರ ದೌರ್ಜನ್ಯಗಳು ನಮ್ಮ ಇಂಡಸ್ಟ್ರಿಲೂ ಆಗಬಾರ್ದು, ಅದಕ್ಕೊಂದು ಒಳ್ಳೆ ವ್ಯವಸ್ಥೆನ ನಾವು ಕಲ್ಪಿಸ್ಕೊಡ್ಬೇಕು ಅಂತ ಮುಂದೆ ಬಂದಿರೋದು ನಿಜವಾಗ್ಲೂ ಒಳ್ಳೆಯದು ಅನಿಸುತ್ತೆ. ಕೆಲವರು ಏನು ಹೇಳ್ತಾರೆ ಅಂದರೆ ಯೂಸ್ ಮಾಡಿಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ವಯಸ್ಸಾದಮೇಲೆ ಹೋಗಿ ಮನೇಲಿ ಕುತ್ಕೊಂಡು ಮೀಟು ಅಂತ ಹೇಳ್ತಾರೆ ಅಂತ. ಇದನ್ನು ನೀವು ಒಪ್ತೀರಾ ಅಂತ ಹೇಳಿ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒಬ್ರೊಬ್ರದ್ದು ಒಂದೊಂದು ವ್ಯಕ್ತಿತ್ವ ಇರುತ್ತೆ. ಇವಾಗ ಹೇಳ್ದವ್ರ ಬಗ್ಗೆ ಮಾತಾಡೋರು ಇದ್ದಾರೆ, ಹೇಳದೇ ಇರೋರ ಬಗ್ಗೆ ಇವರೆಲ್ಲ ಮುಚ್ಚಿಟ್ಕೊಂಡಿದ್ದಾರೆ ಅಂತಲೂ ಹೇಳೋರು ಇದ್ದಾರೆ. ಯಾವ ರೀತಿ ನೀವು ಇವಾಗ ಹೆಂಗಾಗೋಗಿದೆ ಅಂದರೆ ಸಮಾಜ, ನಾವು ಏನೇ ಹೇಳಿದ್ರು ಅದಕ್ಕೆ ಕಾಮೆಂಟ್ ಮಾಡೋರು 1000 ಜನ ಇರ್ತಾರೆ. ಪ್ಲಸ್ ಆಗು ಕಾಮೆಂಟ್ ಮಾಡೋರು ಇದ್ದಾರೆ, ನೆಗೆಟಿವ್ ಆಗು ಕಾಮೆಂಟ್ ಮಾಡೋರು ಇದ್ದಾರೆ. ಸೊ ನಾವು ಹೇಳಿರೋದು ನಮ್ಗೆ ಗೊತ್ತಿರುತ್ತೆ ಅದೇನು ಸತ್ಯ ಏನಿಲ್ಲ ಅಂತ. ಸೊ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗಲ್ಲ. ಇವಾಗ ಯಾರೋ ಒಬ್ಬರು ಕಾಮೆಂಟ್ ಮಾಡಿ ಅವ್ರದ್ದು ಫೀಲಿಂಗ್ಸ್ನ ಹೇಳ್ಕೊಂಡಿದ್ದಾರೆ ಅಂದರೆ ಅದು ಅವ್ರ ಎಕ್ಸ್ಪೀರಿಯೆನ್ಸು. ಅದು ನಾವೇನು ಅಲ್ಲಿದ್ದಿಲ್ಲ. ಸೊ ಅದು ಸತ್ಯನಾ ಸುಳ್ಳೋ ಅಂತ ಹೇಳೋದಕ್ಕೆ. ಸೊ ಅದು ಅವ್ರ ವ್ಯಕ್ತಿತ್ವ ಅಷ್ಟೇ. ಕಮಿಟಿ ಆಗಲೇ ಬೇಡ ಕೊನೆಯದಾಗಿ? ಸಾರಿ, ಕಮಿಟಿ ನಮ್ಮಲ್ಲೂ ಆಗಬೇಕಾ ಬೇಡ? ಆಗಲಿ ಬಿಡಿ. ಇವಾಗ ಒಳ್ಳೇದಕ್ಕಾಗ್ತಾ ಇದೆ ಅಂದರೆ ಆಗಲಿ, ನೋ ಇಶ್ಯೂ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.